ಗಣೇಶ ಒಳ್ಳೇದು ಮಾಡಪ್ಪ. ಏನ ಕೈ ಮುಗಿಯೋದಕ್ಕೆ ಕೈ ಹಿಡಿಬೇಕಷ್ಟೆ. ಈ ಹ್ಯಾಂಗರಿಂದ ಕರ್ನಾಟಕದಲ್ಲಿ ಯಾರು ಮೋಟೋ ಬ್ಲಾಗ್ ಮಾಡಿಲ್ಲ. ಫಸ್ಟ್ ಟೈಮ್ ನಾನೇ ಮಾಡ್ತಿರೋದು ಅನ್ಸುತ್ತೆ. ಬಾದ್ರು ಹೋಗ್ಬಾ ಬಂದೇಣೋ. ಓ ಇಲ್ಲಿ ದಾರಿ ಇಲ್ವಾ? ಲೆಜೆಂಡ್ ನಾವು ಓಡಿಸ್ತಾ ಇದೀವಿ ಗುರು ಇವತ್ತು ನಮ್ಮ ಚಾನಲ್ ಅಲ್ಲಿ. ಆಶ್ಚರ್ಯ ಲೆಗೇಸಿ ಆ ಸೌಂಡು ಅಪ್ಪ ನೆಕ್ಸ್ಟ್ ಲೆವೆಲ್ ಗುರು. ಒಂದು 100 ಮೀಟರ್ ದೂರದಿಂದಾನೇ ಗೊತ್ತಾಗುತ್ತೆ RX ಬರ್ತೈತೆ ಅಲ್ಲಿ ಅಂತ. ಗಾಡಿ ಈ ರೋಡ್ಗಳಲ್ಲಿ ಏನಕ್ಕಪ್ಪ ಹಂಸ ಆಗ್ತಾರೆ ಅಂತ ಮಾತ್ರ ಅನ್ಬೇಡ, ನನಗೆ ಇಲ್ಲಿಂದ ಉರ್ದೋಗುತ್ತೆ. ನಾನು ಓಡಿಸ್ತಾ ಇರೋದು 1996 ಮಾಡಲು RX 135 4 ಸ್ಪೀಡ್ ಅಂತ. RX 135 ಅಂತ ಅಂದ್ರೆ ಎಲ್ಲರ ಮೈಂಡಿಗೆ ಫಸ್ಟ್ ಬರೋದೇ RX 135 5 ಸ್ಪೀಡ್ ಅಂತ. RX 135 5 ಸ್ಪೀಡ್ ಬರೋದಕ್ಕಿಂತ ಮುಂಚೆ 4 ಸ್ಪೀಡ್ ಇತ್ತು. ಅದು 4 ಸ್ಪೀಡ್ಗೂ 5 ಸ್ಪೀಡ್ಗೂ ಆಲ್ಮೋಸ್ಟ್ ಒಂದು 2 bhp ವ್ಯತ್ಯಾಸ ಆಗುತ್ತೆ. ಅಂದ್ರೆ 4 ಸ್ಪೀಡ್ 2000 ಇಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಈ ಪರ್ಟಿಕ್ಯುಲರ್ ವೆಹಿಕಲ್ 1996 ಇಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು. ಅಂಶನ್ ನೋಡಂಗಿಲ್ಲ, ಸುಮ್ಮನೆ ಹಾಸ್ಕೊಂಡು ಹೋಗ್ತಾ ಇರೋದೆ. ನೆಕ್ಸ್ಟ್ ಇದ್ರದ್ದು ಇಂಜಿನ್ಗೆ ಬರೋದಾಯ್ತು ಅಂದ್ರೆ 132cc 2 ಕೂಲು 2 ಸ್ಟ್ರೋಕ್ ಕಾರ್ಬೊರೇಟರ್ ಇಂಜಿನ್ ಇದೆ. ಕಾರ್ಬೊರೇಟರ್ ಅಂದ್ರೆ ಒಂದು ಪಿಂಡ. ಯಾವ ಟ್ಯೂನಿಂಗ್ ಬೇಕಾದ್ರೂ ನೀವು ಈಸಿಯಾಗಿ ಮಾಡ್ಕೋಬಹುದು. ಈಗಿನ ಫ್ಯೂಲ್ ಇಂಜೆಕ್ಷನ್ ಕಂಪೇರ್ ಮಾಡ್ಕೊಂಡ್ರೆ ಕಾರ್ಬೊರೇಟರ್ ಇಂಜಿನ್ ಆರಾಮಾಗಿ ನೀವು ಬೇಗ ಟ್ಯೂನಿಂಗ್ ಮಾಡ್ಬೋದು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 132cc 4 ಸ್ಪೀಡ್ ಆಗಿರೋದ್ರಿಂದ ಇದರಲ್ಲಿ ಪವರ್ 12.4 bhp ಇದೆ. 10.8 Nm ಟಾರ್ಕ್ ಇದೆ. ಟನಲ್ ರಿಯಾಕ್ಷನ್ ಗುರು. 100 ರೂಪಾಯಿ ಪೆಟ್ರೋಲ್ ಹಾಕ್ತೀನ ದೊಡ್ಡ ಇಷ್ಟ ಆಗಲ್ಲ, ಎಲ್ಲ ತಿರ್ಗಿ ನೋಡ್ತಾರಲ್ಲ ಅದೇ ಒಂದು. ವೀಲ್ಸ್ ಗೆ ಬರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ 18 ಇಂಚ್ ವೀಲ್ ಇದೆ, ಬ್ಯಾಕ್ ಅಲ್ಲಿ 7. ಎರಡರಲ್ಲೂ ಸ್ಪೋಕ್ ವೀಲ್ ಇದೆ, ಯಾವುದೇ ರೀತಿ ಅಲೈ ವೀಲ್ ಇಲ್ಲ. ಸ್ಪೋಕ್ ವೀಲ್ಗೂ ಅಲೈ ವೀಲ್ಗೂ ಒಂದು ಸ್ವಲ್ಪ ವ್ಯತ್ಯಾಸ ನಿಮಗೆ ತಿಳಿಸೋದಾಯ್ತು ಅಂದ್ರೆ, ಆಕ್ಚುಲಿ ಸ್ಪೋಕ್ ವೀಲ್ ಅಂತಂದ್ರೆ ಕಡ್ಡಿ ಇರುತ್ತಲ್ಲ, ಈ ತರ ರಿಮ್ಗಳಿಗೆ ಸ್ಪೋಕ್ ವೀಲ್ ಅಂತಾರೆ. ಸ್ಪೋಕ್ ವೀಲ್ಗೆ ನಿಮಗೆ ರೀಸೆಂಟ್ ಆಗಿ ಅಪ್ಡೇಟ್ ಬೇಕಂತಂದ್ರೆ ಹಿಮಾಲಯನ್ 450 ಅದರಲ್ಲಿ ಸ್ಪೋಕ್ ವೀಲ್ ನ ಯೂಸ್ ಮಾಡಿದ್ದಾರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲು ಹಿಡಿಯುತ್ತೆ. ಸಸ್ಪೆನ್ಷನ್ ಫೀಲ್ ಆಗಲ್ಲ ಗುರು, ಹೆಂಗ್ ಬೇಕಂಗ್ ಓಡಿಸ್ಬೋದು ಆರಾಮಾಗಿ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ಬ್ಯಾಕ್ ಅಲ್ಲಿ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಇದನ್ನ ನೀವು 3 ಸ್ಟೆಪ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿದೆ ಅಡ್ಜಸ್ಟಿಂಗ್ ಕೀಗಳು, ನೀವು ಇದನ್ನ 3 ಸ್ಟೆಪ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಸ್ಟಾರ್ಟ್ ಆಗ್ತಿಲ್ಲ ಇದು. ಎಲ್ಲ ಸಮಯದಲ್ಲಿ ಹೆಣ್ಣಿಗನಾಗಿರ್ಬೇಡ, ಸ್ವಲ್ಪ ಗಂಡಸ್ತನ ತೋರ್ಸು. ಮ್ಯೂಸಿಕ್ ಇದೇನು ಆಟ ಬರ್ತಾ ಇದೆ. ಉಳಿದ್ಕಿದ್ ಬಿಟ್ರೆ ಭಯ ಮಾರಿ ಅದೊಂದು. ಹಿಂಗೆ ಹಿಡಿದ್ಬಿಟ್ಟು ಮಾಡೋಣ, ಇಲ್ಲಿ ಹಿಡ್ಕೊಳ್ಳೋಣ. ಸ್ಪೀಡೋಮೀಟ್ರಿಗೆ ಬರೋದಾಯ್ತು ಅಂದ್ರೆ ಇದರಲ್ಲಿ ಟ್ಯಾಕೋಮೀಟರ್ ಯೂಸ್ ಮಾಡಿದರೆ ಎಷ್ಟು ಸ್ಪೀಡ್ ಹೋಗಿದೆ ಅಂತ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ. ಟರ್ನ್ ಇಂಡಿಕೇಟರ್ ಇದೆ, ನ್ಯೂಟ್ರಲ್ ಇಂಡಿಕೇಟರ್ ಇದೆ, IBM ಇಂಡಿಕೇಟರ್ ಕೂಡ ಇದೆ. ಅದಾದ್ಮೇಲೆ ಇದ್ರದ್ದು ಕೀ ನೋಡೋದಾಯ್ತು ಅಂದ್ರೆ ಇದು ಸ್ಟಾಕ್ ಕೀ ಗುರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇದ್ರದ್ದು ಲೈಟಿಂಗ್ಸ್ ಬರೋದಾಯ್ತು ಅಂದ್ರೆ ಫ್ರಂಟ್ ಅಲ್ಲಿ ಹೆಡ್ ಲೈಟ್ ಇದೆ, ಸೈಡ್ ಅಲ್ಲಿ ಇಂಡಿಕೇಟರ್, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟರ್ ಮತ್ತೆ ಟೈಲ್ ಲೈಟ್ ಇಂಡಿಕೇಟರ್ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಎಲಜನ್ ಯಾವುದೇ ರೀತಿ LED ಪಾರ್ಟ್ ಇದರಲ್ಲಿಲ್ಲ ಅಷ್ಟೇ. ಸೀಟ್ ಬಗ್ಗೆ ಹೇಳೋದಾಯ್ತಾರೆ ಹೆವಿ ಕಂಫರ್ಟಬಲ್ ಆಗಿದೆ ಗುರು, ಆರಾಮಾಗಿ ಒಂದು ಲಾಂಗ್ ಡ್ರೈವ್ ಮಾಡ್ಬೋದು. ನಾನು ಏನಯ್ಯ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ. ಟ್ಯಾಂಕ್ ಕೆಪಾಸಿಟಿಗೆ ಬಂತಂದ್ರೆ 10.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಒಂದು 20 to 25 ಕಿಲೋಮೀಟರ್ ಆರಾಮಾಗಿ ನೀವು ಮೈಲೇಜ್ ನ ಕ್ಲೈಮ್ ಮಾಡೋದಾಯ್ತು ಅಂದ್ರೆ ಒಂದು ಆರಾಮಾಗಿ ಒಂದು 250 to 300 ಕಿಲೋಮೀಟರ್ ನೀವು ಆರಾಮಾಗಿ ಓಡಿಸಬಹುದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಪ್ರಾಬಬ್ಲಿ ಈ ಗಾಡಿಗಳು ಏನಕ್ಕೆ ಸ್ಟಾಪ್ ಆಯ್ತು ಅಂತ ಅಂದ್ರೆ ಇದ್ರದ್ದು ಬರುವಂತ ಪೊಲ್ಯೂಷನ್, ಅದಾದ್ಮೇಲೆ ಇದ್ರಲ್ಲಿ ಬರುವಂತ ಮೈಲೇಜು, ಇದ್ರದ್ದು ಮೈಲೇಜ್ಗೆ ಕಂಪೇರ್ ಮಾಡ್ಕೊಂಡ್ರೆ ಅವಾಗಿನ ಸುಜುಕಿಗಳು ಮ್ಯಾಕ್ಸ್ 100 ಅಥವಾ ಇದ್ರದ್ದು ಎಂಡಿಂಗ್ ಅಲ್ಲೇ ಒಂದು ಹೀರೋ ಹೋಂಡಾ ಬೈಕ್ಗಳು ಶುರುವಾಯಿತು. ಅದ್ರದ್ದು ಮೈಲೇಜ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇದ್ರ ಮೈಲೇಜ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇತ್ತು. ಆ ಕಾರಣಗಳಿಂದ ಈ ಬೈಕ್ಗಳು ನಮ್ಗೆ ಇವಾಗ ನೋಡಕ್ ಮಾತ್ರ ಸಿಗ್ತಾ ಇದೆ. ಯಾವಾಗಾರು ಒಂದ್ಸಲ ಟ್ರೈ ಮಾಡಿದ್ರೆ ಈ ತರ ಓಡ್ಸಕ್ ಸಿಗುತ್ತೆ. ಹಾಗೆ ನೋಡುತ್ತೆ, ಸೌಂಡ್ ಮಾಡಿದ್ರೆ ಬೆನ್ನದುತ್ತದೆ. ಗಾಡಿನ ನಲ್ಲಾಡ್ತಲ್ಲ ಗುರು. ಎಷ್ಟೊಂದು ಟೂಲ್ ಕಿಟ್ ಇದೆ. ಫಸ್ಟ್ ಏಡ್ ಕಿಟ್ ಅಂದ್ರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆದಾಗ ಫಸ್ಟ್ ಏಡ್ ಕಿಟ್ ಅಂತ ಬರ್ತಾರಲ್ಲ ಅದು ಇದು.
ಈ ತರ ಗಾಡಿಗಳನ್ನ ಇಟ್ಟು ಓನ್ ಮಾಡಿ ಮೇಂಟೈನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾದ್ರೂ ಹೋದ್ರೆ ಸಡನ್ ಆಗಿ ಗಾಡಿ ಸ್ಟಾಪ್ ಆಯ್ತು ಅಂತಂದ್ರೆ ಹೆಂಗ್ ಸ್ಟಾಪ್ ಆಯ್ತು, ಯಾವ ರೀತಿ ಸ್ಟಾಪ್ ಆಯ್ತು, ಯಾಕೆ ಸ್ಟಾಪ್ ಆಯ್ತು ಅಂತ ಒಂದು ಜನರಲ್ ನಾಲೆಜ್ ಆದ್ರೂ ಇರ್ಬೇಕು. ನಂಗೆ ನಾಲೆಜ್ ಇಲ್ದಂಗೆ ನಾನು ಈ ತರ ಗಾಡಿಗಳನ್ನ ಇಟ್ಟು ಮೇಂಟೈನ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಇಲ್ಲ ಅಂದ್ರೆ ಈ ತರ ಒಬ್ಬ ಮೆಕ್ಯಾನಿಕ್ ನ ಇಟ್ಕೋಬೇಕು. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬ ಮೆಕ್ಯಾನಿಕ್ ನ ಹಿಂದಿನ ಹಾರ್ಡ್ ವರ್ಕ್ ಯಾವ ತರ ಇರುತ್ತೆ ಅಂದ್ರೆ ಈ ತರ ನಾವೊಂದು ಏನೋ ಒಂದು ವಿಡಿಯೋ ಮಾಡ್ಬೇಕಂತ ಅಂದ್ರೆ ನಮ್ಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡೋದು ಈ ತರ ಮೆಕ್ಯಾನಿಕ್ಗಳು. ಅಂದ್ರೆ ಅವ್ರು ನಮ್ಮ ರಿಲೇಷನ್ ಆಗಿರೋದ್ರಿಂದ ನಂಗೆ ಇವಾಗ ವಿಡಿಯೋಸ್ ಗಳಿಗೆ ಹೆಲ್ಪ್ ಮಾಡ್ತಾ ಇದಾರೆ. ಬೇರೆ ಒಬ್ಬ ಮೆಕ್ಯಾನಿಕ್ ನಾನು ಬರ್ಬೇಕಾದ್ರೆ ನಂಗೆ ಎಷ್ಟು ಚಾರ್ಜ್ ಕೊಡ್ಬೇಕು, ನಂಗೆ ಎಷ್ಟು ದುಡ್ಡು ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. 2 ಸ್ಟ್ರೋಕ್ ಗಾಡಿಗಳು ವಿಡಿಯೋ ಮಾಡ್ಬೇಕಂತಂದ್ರೆ ಆ ಥರ ಎಲ್ಲ ಅನುಭವಿಸ್ಲೇಬೇಕು. ಗಾಡಿನ ಓಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಓಡಿಸ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್. ನಾ ಈ ವಿಡಿಯೋ ಮಾಡಕ್ಕೆ ಆಂಗಲ್ ಚೆಕ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಮಾಡ್ತಿದ್ದೀನಿ. ಇಲ್ಲ ನಾ ಸುಮ್ಮನೆ ಮಾಡ್ತಿದ್ದೀನಿ. ಬರಲಿ, ಯಾವುದೋ ಒಂದು ವ್ಯೂ ಬರುತ್ತೆ, ಗೊತ್ತು, ಚೆನ್ನಾಗಿ ಬರುತ್ತೆ ವಿಡಿಯೋ. ಒಟ್ಟು ಕಷ್ಟಪಟ್ಟು ಮಾಡ್ತಾ ಇದೀವಲ್ಲ, ಎಲ್ಲ ಸಿಗುತ್ತೆ. ಇಲ್ವಮ್ಮ, ಕರೆಕ್ಟಾಗಿ ಬರ್ತೈತೆ ವಿಡಿಯೋ. ನಾನು ಅದನ್ನ ಸುಮ್ಮನೆ ಭಯ ಪಟ್ಬಿಟ್ಟೆ ಅವಾಗಿಂದ, ಹೆಂಗ್ ಬರ್ತೈತೆ ಏನಂತ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಯಮಹಾ ಲೋಗೋ ಗುರು ನಟ್ಟಾಗಿ ಟೈಟ್ ಮಾಡಿದ್ದಾರೆ. ಈ ನಟ್ ಹಾಕ್ಬೇಕಾರೆ ಟ್ಯಾಂಕ್ ತೂತಾಗಲ್ವಾ, ಅಂದರೆ ಹೊರಗಡೆಯಿಂದ ಪೆಟ್ರೋಲ್ ಸೋರಲ್ವಾ ಅಂತ ನಂಗೆ ಯಾವಾಗಿಂದ ಒಂದು ಡೌಟ್ ಇದೆ. ಹಾಂ ಅಣ್ಣ, ಇಲ್ಲೇ ತಿರ್ಸ್ಕಂತೀಯ ಗಾಡಿ ನೀನು? ಏನ್ ರೂಲ್ಸ್ ಫಾಲೋ ಮಾಡ್ತಿದ್ರ ಗುರು ಇಲ್ಲಿ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕಂಪ್ಯಾರಿಟಿವ್ಲಿ ಈ ಗಾಡಿನ ಸ್ವಲ್ಪ ಚೆನ್ನಾಗಿದೆ ಓಡ್ಸಕ್ಕೆ. ಹಂಪ್ಸ್ ಎಲ್ಲ ಒಳ್ಳೆ ಆರಾಮಾಗಿ. ಅವಾಗಿನ ಗಾಡಿ ಆದ್ರೆ ಸಸ್ಪೆನ್ಷನ್ ಚೆನ್ನಾಗೈತೆ, ಎಲ್ಲ ಸ್ಟಾಕ್ ಸಸ್ಪೆನ್ಷನ್. ಮತ್ತೆ ಜಾಸ್ತಿ ಪುಲ್ ಬೇಕಂದ್ರೆ ಇಷ್ಟೇ, ಒಂದ್ ಗೇರ್ ಡೌನ್ ಮಾಡ್ಬೇಕು, ಸುಮ್ನೆ ನುಗ್ಗಿಸ್ತಿರ್ಬೇಕು. ಹಳ್ಳ ದಿನ್ನಿ ಏನು ನೋಡಂಗಿಲ್ಲ. ಸಸ್ಪೆನ್ಷನ್ ಹೆವಿ ಸ್ಮೂತ್ ಆಗಿರೋದ್ರಿಂದ ಹಾಕೊಂಡ್ ಫುಲ್ ನುಗ್ಗಿಸ್ಬೋದು ಏನೇ ಇರ್ಲಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಮ್ಮ. ಅಲ್ಲಿ RTS ಕಾಲೇಜ್ ಹತ್ರ ಬರ್ಬೇಕಾದ್ರೆ ಕುತ್ಕೊಂಡಿದ್ರಲ್ಲ, ಅಲ್ಲೊಂದ್ಸಲ ಹೋಗಿ ಬರ್ಬೇಕು. ಸಬ್ಸ್ಕ್ರೈಬರ್ ಜಾಸ್ತಿ ಹಾಕಾರ. ಈಗಿನ ಯೂತ್ಸ್ಗಳು ಜಾಸ್ತಿ ನೋಡ್ತಾರೆ ಬೈಕ್ ವಿಡಿಯೋಸ್ ಎಲ್ಲ. ಇದ್ರಲ್ಲಿ ಹೋಗೋಣ. ಇದಾಗಿತ್ತು ಗುರು ಇವತ್ತಿನ RX 135 4 ಸ್ಪೀಡ್ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.